ನೀವು ಮಾಡೋ ಉಪ್ಮಾ ಭಾಳ ಗಟ್ಟಿ ಆಗ್ತೈತಿ ಅಥವಾ ಭಾಳ ಆಳಕ್ಕಾಗ್ತೈತಿ ಅಂತಂದ್ರೆ ಈ ಥರ ಟ್ರಿಕ್ ನೀವು ಟ್ರೈ ಮಾಡಿರಿ. ಅಂದ್ರೆ ಪರ್ಫೆಕ್ಟಾಗಿ ಉಪ್ಪಿಟ್ಟು ಬರ್ತೈತಿ. ನಾನಿಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಮಾಡತ್ತೀನಿ. ನಿಮ್ಗೆ ಯಾವ್ದು ತರಕಾರಿ ಬೇಕೋ ಎಲ್ಲನೂ ಹಾಕ್ಕೋಬೋದು ಇದಕ್ಕೆ. ನಾನು ಬರೀ ಬೀನ್ಸ್, ಕ್ಯಾರೆಟು, ಆಮೇಲೆ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಇಷ್ಟೇ ಹಾಕ್ಕೊಂಡೀನಿ. ನಿಮ್ಗೆ ಯಾವ್ದು ಬೇಕು ಎಲ್ಲ ಹಾಕ್ಕೋಬೋದು. ಇಲ್ಲೇ ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕೀನಿ. ಆಮೇಲೆ ಸ್ವಲ್ಪ ಶೇಂಗಾ ಹಾಕೀನಿ, ಕರಿಬೇವು ಹಾಕೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕೀನಿ. ಉದ್ದಿನಬೇಳೆ ಸ್ವಲ್ಪ ಲೇಟಾಗಿ ಹಾಕ್ರಿ, ಯಾಕಂದ್ರೆ ಅದು ಲಘು ಕೆಂಪಾಗ್ಬಿಡ್ತೈತೆ ಅದಕ್ಕೆ. ಆಮೇಲೆ ಎಲ್ಲ ಕಟ್ ಮಾಡಿಟ್ಟಿರೋಂಥ ವೆಜಿಟೇಬಲ್ಸ್ ಹಾಕೀನಿ. ಆಮೇಲೆ ರವಾನ ಬೇರೆ ಸಪ್ರೇಟಾಗಿ ಹುರ್ಕೊಳ್ಳೋ ಬದಲು ನಾನು ಇದ್ರೊಳಗೆ ಹುರ್ಕೊಳಕತ್ತೀನಿ. ನಾನು 2 ಕಪ್ ಆಗೋಷ್ಟು ರವೆ ತೊಗೊಂಡಿನಿ. ಅದನ್ನು ಚಲೋ ಫ್ರೈ ಮಾಡಿ ಅದಕ್ಕೆ ಉಪ್ಪು ಹಾಕ್ರಿ. ಆಮೇಲೆ ನೀರು ಸಪ್ರೇಟಾಗಿ ನೀವೆಷ್ಟು ರವೆ ತೊಗೊಂಡಿರ್ತೀರಲ್ಲ ಅದ್ರ 2 ಪಟ್ಟಷ್ಟು ನೀರು ಇಡ್ರಿ. ಅದು ಬಿಸಿಯಾಗಿಂದ ಆ ನೀರು ತೊಗೊಂಡು ಇದಕ್ಕೆ ಹಾಕ್ರಿ. ಅದನ್ನು ಚಲೋ ಕುದಿಯಾಕೆ ಬಿಡ್ರಿ ಒಂದು 5 ನಿಮಿಷ. ಇದು ಕುದ್ಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿರಿ. ಸೂಪರ್ ಟೇಸ್ಟಿಯಾಗಿ ಐತಿ ಉಪ್ಪಿಟ್ಟು ಮಾತ್ರ. ನೀವು ಒಂದು ಟೈಮ್ ಟ್ರೈ ಮಾಡಿ ನಂಗೆ ಹೆಂಗಾಗೈತಿ ಅಂತ ಕಮೆಂಟ್ ಹಾಕ್ರಿ.